ಬಂಧುಗಳೇ ನಮಸ್ಕಾರ. ನಾರಂಜ ಎಕ್ಸ್‌ಪ್ರೆಸ್ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಗರ್ಭಪಾತದಲ್ಲಿ ಮಗು ಸಾವನ್ನಪ್ಪಿರುವ ಬಗ್ಗೆ ಒಂದಿಷ್ಟು ವರದಿ ನಿಮ್ಮೊಂದೇ ಹೊತ್ತು ತಂದಿದ್ದೀವಿ. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಕನಕಟ್ಟ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಗರ್ಭಪಾತದಲ್ಲಿ ಮಗು ಸಾವನ್ನಪ್ಪಿರುವ ಬಗ್ಗೆ ವರದಿಯಾಗಿದೆ. ನಿಮಗೆ ಈ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಮಗು ಗರ್ಭಪಾತದಲ್ಲಿ ಕೈಕಾಲನ್ನು ಹೊರಗೆ ಬಂದು ಸಾವನ್ನಪ್ಪಿದ್ರೆ ಡಾಕ್ಟರ್ಸ್ ಕೂಡ ಹಿಡಿಯೋದಿಲ್ಲ, ನಮ್ಮಿಂದ ಅದನ್ನು ತಡೆಯೋಕ್ಕಾಗಲ್ಲ, ದಯವಿಟ್ಟು ನೀವು ಮುಂದಿನ ಇದಕ್ಕೆ ಹೋಗಿ ಅಂತ ಹೇಳಿ ವಾಪಸ್ ಕಳಿಸಿದ ಘಟನೆ ಹುಮನಾಬಾದ್ ತಾಲೂಕಿನ ಕನಕಟ್ಟದಲ್ಲಿ ನಡೆದೋಗಿದೆ. ಆದರೆ ಅಲ್ಲಿ ಯಾವುದೋ ಒಂದು ನಿಷ್ಕಾಳಜಿ ವಹಿಸಿಕೊಂಡ ಕಾರಣದಿಂದಾಗಿ ಅಥವಾ ನಿರ್ಲಕ್ಷ್ಯದಿಂದಾಗಿ ಮಗು ಸತ್ತರೆ ಇವತ್ತು ಖಾಸಗಿ ಆಸ್ಪತ್ರೆಯವರು ಕೂಡ ಅಲ್ಲಿ ಹೋಗಿ ತಮ್ಮದೇ ಆದ ನೋವನ್ನು ಹೇಳಿಕೊಂಡು ಅವರಿಂದ 35,000 ರೂಪಾಯಿ ಡಿಮ್ಯಾಂಡ್ ಇಟ್ಟು ತೀರಾ ಅವರನ್ನ ಮಗುನ ಹೊರಗೆ ತೆಗೆಯದ ರೀತಿಯಲ್ಲಿ ಮತ್ತೆ ವಾಪಸ್ ಕಳಿಸ್ತಾರೆ. ಆದರೂ ಕೂಡ ಜಿಲ್ಲಾಡಳಿತ ಗಮನಕ್ಕೆ ಇನ್ನೂ ಸಹ ಬಂದಿಲ್ಲ. ಬಡವರಿಗೆ ಈ ರೀತಿ ಆದರೆ ಎಲ್ಲಿ ಅವರು ಹೋಗಬೇಕು, ಯಾರ ಮನೆಗೆ ಹೋಗಬೇಕು ಒಂದು ಅರ್ಥ ಆಗ್ತಾ ಇಲ್ಲ. ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಶಾಸಕರಾದ ಸಿದ್ದು ಪಾಟೀಲ್ ಅವರು ಗೆದ್ದು MLA ಆಗಿ 1 ವರ್ಷ ಆಗಿ ಊರೆಲ್ಲ ಡಂಗೂರು ಸಾರಿಸಿಕೊಂಡು ಓಡಾಡ್ತಿದ್ರೆ ಕನಕಟ್ಟ ಗ್ರಾಮದಲ್ಲಿ ಈ ತರದ ಘಟನೆ ನಡೆದೋಗಿದೆ. ಕನಿಷ್ಠ ಪಕ್ಷ ಸೌಜನ್ಯಕ್ಕಾದರೂ ಕೂಡ ಒಂದಿಷ್ಟಾದರೂ ಆ ಡಾಕ್ಟರ್ಗೆ ಮಾತಾಡಿ ಅವ್ರಿಗೆ ಏನಾಯ್ತು, ಯಾಕಾಯ್ತು, ಮತ್ತೆ ಆ ಮಗು ಸತ್ಯದಕ್ಕಾಗಿ ಕನಿಷ್ಠ ಪಕ್ಷ ಒಂದು ಸಾಂತ್ವನ ಹೇಳಕ್ ಕೂಡ ಆಗಿಲ್ಲ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಯಾರು ಏನಾದರೂ ಸತ್ತೋಗ್ರಿ, ನೀವು ಯಾರು ಹೆಂಗಾದ್ರೂ ಇದ್ಕೊಡ್ರಿ ಪರವಾಗಿಲ್ಲ, ನಮಗೆ ಗೆಲ್ಸಿದ್ರಲ್ಲ ಸಾಕು. ಈಗ ನಮ್ಮ ಅಣ್ಣ ಸೋತ, ನಾನು ಗೆದ್ದೆ. ಈಗ ಅಣ್ಣ ತಮ್ಮ ಜಗಳದಲ್ಲಿ ಅಲ್ಲಿ ಮಕ್ಕಳು ಬಡವ್ತಾ ಇದ್ದಾರೆ, ಬಡವರು ದಿಕ್ಕೋಪಾಲಾಗ್ತಾ ಇದ್ದಾರೆ. ಅವರಿಗೆ ಕೇಳೋರು ಹೇಳೋರು ಯಾರಿಂದ ಪರಿಸ್ಥಿತಿ ಎದುರಾಗಿದೆ ಅಂತ ಮಾತನ್ನ ಅಲ್ಲಿನ ಸಾರ್ವಜನಿಕರು ಕೂಡ ಹೇಳ್ತಾರೆ. ಕೂಡಲೇ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಇಸ್ಮಾಯಿಲ್ ಮತ್ತು ಜಯಶ್ರೀ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಬೇಕೆಂಬ ನಿಟ್ಟಿನಲ್ಲಿ ಗೌತಮ್ ಪ್ರಸಾದ್ ಅವರು ತಮ್ಮ ಹೇಳಿಕೆಗಳನ್ನು ನೀಡಿದ್ದಾರೆ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಇಂಥ ಬಾರಿಗೆ ಅಪ್ಪ ರಿಯಾಕ್ಷನ್ ಆಗಿತ್ತಂತ್ರಿ. ಗುಳ್ಳಿ ಬಂದು ಆರಾಮಿಲ್ಲ. ನೀನು ಬಂದ್ರಿ ಬಾರಕನೆ ಬಂದಿದ್ದೇವೆ, ನೀನು ಬಾರಕನೆ ನದಿಲಿಂದ ಬಂದಿದ್ದೇವೆ. ಅಲ್ಲಿ ಹಿಡಿಯಲು ಹೋದ್ರು, ಹಿಡಿತಂತ ಹಿಡಿಯಲು ಹೋದ್ರು. ಮುಂಜಾನೆ 10 ಹೆಚ್ಚ ಕಡಿಮೆ ಇಲ್ಲಿ ತಂದು ಪೂರ್ತಿನಾಗ ಇಟ್ಟು ಚಿಕ್ಕಂದು ಹಾಕಿ ಎಲ್ಲ ಇದು ಪ್ರಸಾದ್ ಅಂತ, ನಾನು ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡ ಬೀದರ್. ಇವಾಗೇನಪ್ಪ ಅಂತಂದ್ರೆ ಸುಮಾರು ನಿನ್ನೆ ಮಧ್ಯಾಹ್ನ 11 ಗಂಟೆಗೆ ಹುಮನಾಬಾದ್ ತಾಲೂಕಿನ, ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಕನಕಟ್ಟ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದಿರ್ತಕ್ಕಂಥ ಡಾಕ್ಟರ್ಗಳ ನಿರ್ಲಕ್ಷ್ಯದಿಂದ ಒಂದು ಶಿಶುವಿನ ಜೀವ ಹೋಗಿದೆ ಸರ್. ಅದು ಏನಂತಂದ್ರೆ ಸರಿಸುಮಾರು 8 ವರ್ಷದಿಂದ ಸರಿಸುಮಾರು 8 ತಿಂಗಳ ಗರ್ಭಿಣಿ ಆಗಿರ್ತಕ್ಕಂಥ ಯಲ್ಲಮ್ಮ ಅನ್ನೋರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕನಕಟ್ಟಕ್ಕೆ ಹೋಗಿರ್ತಾರೆ. ಅದೇ ಗ್ರಾಮದ ನಿವಾಸಿ ಆಗಿರ್ತಾರೆ. ಅವರಲ್ಲಿ ಹೋಗಿ 8 ತಿಂಗಳು ಗರ್ಭಿಣಿ ಆಗಿರ್ತಾರೆ.
ಅವರೇ ಹಾಸ್ಪಿಟಲ್ಗೆ ತೋರಿಸ್ಕೊಳಕ್ಕೆ ಹೋದಾಗ ಅವ್ರಿಗೆ ಇಂಜೆಕ್ಷನ್ ಮಾಡ್ತಾರೆ. ಒಂದು ಸಣ್ಣ ಒಂದು ಚುಲ್ಲಕ್ಕೆ ಒಂದು ಮೈ ಹುಷಾರು ಇಲ್ಲಾರ್ದ ಕಾರಣಕ್ಕೆಲ್ಲ ಹಾಸ್ಪಿಟಲ್ಗೆ ಹೋದಾಗ ಅವ್ರಿಗೆ ಒಂದು ಇಂಜೆಕ್ಷನ್ ಮಾಡೋದ್ರ ಮುಖಾಂತರ ಗರ್ಭಿಣಿಯವ್ರ ಹರ ಅಂತ ಅನ್ನೋದು ತಿಳ್ಕೊಂಡು ಕೂಡ ಅಲ್ಲಿ ಮುಖ್ಯ ವೈದ್ಯಾಧಿಕಾರಿಗಳು ಇರೋದಿಲ್ಲ. ಅಲ್ಲಿರ್ತಕ್ಕಂಥ ಒಂದು ಸ್ಟಾಫ್ ನರ್ಸ್ ಮುಖಾಂತರ ಏನಪ್ಪ ಅಂದರೆ ಇಂಜೆಕ್ಷನ್ ಮಾಡಿಸ್ತಾರೆ. ಅಲ್ಲಿರ್ತಕ್ಕಂಥ ಮುಖ್ಯ ವೈದ್ಯಾಧಿಕಾರಿಗಳು ಡಾಕ್ಟರ್ ಇಸ್ಮಾಯಿಲ್ ಅವರ ಬೇಜವಾಬ್ದಾರಿತನದಿಂದ ಅಲ್ಲೇನಪ್ಪ ಅಂತಂದ್ರೆ ಆ ಎಮ್ಮಂದು ಮಗು ಇವತ್ತು ಮರಣ ಹೊಂದಿದ. ಅದಕ್ಕೆ ಏನಪ್ಪ ಅಂತಂದ್ರೆ ಒಂದು ನ್ಯಾಯ ಕೊಡಿಸುವಲ್ಲಿ ನಾವೆಲ್ಲ ಕೆಲಸ ಮಾಡ್ಬೇಕಂತೇಳಿ ನಾವಿಲ್ಲಿ ಸೇರಿದ್ದೀವಿ. ಅಲ್ಲಿ 11 ಗಂಟೆಗೆ ಅವ್ರು ಇಂಜೆಕ್ಷನ್ ಮಾಡ್ತಾರೆ, 3 ಗಂಟೆಗೆ ಮಗು ಮರಣ ಹೊಂದ್ತದೆ. ಆಮೇಲೆ ತಾಯಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ತದೆ, ತಕ್ಲೀಫ್ ಆಗ್ತದೆ. ತದನಂತರ ಹುಮನಾಬಾದ್ ಕಡಾಳೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋಗ್ತಾರೆ. ಅಲ್ಲಿ ಡಾಕ್ಟರ್ ಜಯಶ್ರೀ ಪಾಟೀಲ್ ಕಡಾಳೆ ಅವ್ರು ಏನಪ್ಪ ಅಂತಂದ್ರೆ ಸ್ಕ್ಯಾನಿಂಗ್ ಮಾಡ್ತಾರೆ. ನಮ್ಮ ಕಡೆ ಸ್ಕ್ಯಾನಿಂಗ್ ರಿಪೋರ್ಟ್ ಇದೆ. ಸ್ಕ್ಯಾನಿಂಗ್ ಮಾಡೋರು ಏನು ಹೇಳ್ತಾರೆ ಅಂತಂದ್ರೆ ಈಗಾಗಲೇ ಕೂಸು ತಲೆ ಇಲ್ಲ, ಕಾಲು ಏನಪ್ಪ ಅಂದ್ರೆ ಗರ್ಭಕೋಶದಿಂದ ಕಾಲು ಹೊರಗೆ ಬಂದವ. ಪ್ರೆಸೆಂಟ್ ಏನಪ್ಪ ಅಂತಂದ್ರೆ ಮಗು ಮರಣ ಹೊಂದಿದೆ. ಈಗಿದೇನಪ್ಪ ಅಂದ್ರೆ ಅದು ಸಿಸರಿಂಗ್ ಮಾಡೋದ್ರ ಮುಖಾಂತರ ಏನಪ್ಪ ಅಂದ್ರೆ ತಾಯಿ ಜೀವ ಬದುಕಿಸ್ಬೋದು, ಇಲ್ಲ ಅಂತಂದ್ರೆ ಆಗಲ್ಲ ಅಂತ ಹೇಳ್ತಾರೆ. ಅವಾಗ ಏನಪ್ಪ ಅಂದ್ರೆ ಒಂದು ದುಡ್ಡಿನ ವಿಚಾರದಾಗ ಅವ್ರು ಹೇಳ್ತಾರೆ ಒಂದು 30-35 ಸಾವಿರ ರೂಪಾಯಿ ಖರ್ಚು ಬರ್ತದೆ, ನೀವು ದುಡ್ಡು ಜಮಾ ಮಾಡಿರಿ ಅಂತ ಹೇಳ್ತಾರೆ. ಇಲ್ಲಿ ಆಸ್ಪತ್ರೆಯಲ್ಲಿ ಕೇಳ್ತಾರೆ, ಎಲ್ಲಿ ಕೇಳ್ತಾರೆ? ಕಡಾಳೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಡಾಕ್ಟರ್ ಜಯಶ್ರೀ ಪಾಟೀಲ್ ಕಡಾಳೆ ಅವ್ರು ಹೇಳ್ತಾರೆ. ಅವಾಗ ಕೂಡ ಏನಪ್ಪ ಅಂದ್ರೆ ಆ ಹೆಣ್ಮಗಳು ಎಲ್ಲಮ್ಮ ಅವ್ರ ಗಂಡ ರಮೇಶ್ ಅವ್ರು ಏನಪ್ಪ ಅಂದ್ರೆ 35 ಸಾವಿರ ರೂಪಾಯಿ ದುಡ್ಡಿನ ವ್ಯವಸ್ಥೆ ಮಾಡ್ಕೋತಾರೆ. ಮಾಡ್ಕೊಂಡಾಗ ಅವರಿಗೆ ಅಲ್ಲಿ ಕೂಡ ಕಾಯಿಸ್ತಾರೆ. ಸುಮಾರು 7 ಗಂಟೆಯಿಂದ ರಾತ್ರಿ 12:30 ತನಕ ಕಾಯಿಸ್ತಾರೆ. ರಾತ್ರಿ 12:30 ತನಕ ಕಾಯಿಸಿ ಮಾಡ್ತೀವಿ ನಾರ್ಮಲ್ ಆಗಿ ಮಾಡ್ತೀವಿ ಅಂತೇಳಿ ಹೇಳಿ ಸಿಸರ್ ಆಗಿ ಮಾಡ್ತೀವಿ ಅಂತ ಹೇಳಿದಾಗ ನೀವೆಲ್ಲ ಸೈನ್ ಮಾಡ್ಲಿಕ್ಕೆ ಒಪ್ತೀರೇನಂತ ಕೇಳಿದಾಗ ಹೌದು ನಾವು ಒಪ್ತೀವಿ, ನಾನು ಹೆಣ್ತಿ ಉಳಿದ್ರೆ ಸಾಕು, ಕೂಸಂತೂ ತೀರೋಗಿದೆ, ನಾನು ಹೆಣ್ತಿ ಉಳಿದ್ರೆ ಸಾಕು ಅಂತೇಳಿ ಇವ್ರು ಹೇಳ್ತಾರೆ. ಇವ್ರದ್ದೆಲ್ಲ ಸೈನ್ ತೊಗೊಂಡು ಎಲ್ಲ ಮಾಡಿ ಕೂಡ ಮಾಡ್ಲಿಕ್ಕೆ ಇವ್ರು ರೆಡಿ ಇದ್ರು ಕೂಡ ಅವ್ರು ಲಾಸ್ಟಿಗೆ ಏನಪ್ಪ ಅಂದ್ರೆ ನಿಮ್ಮ ದುಡ್ಡು ಬೇಡ, ನಿಮ್ಮ ಪೇಷಂಟು ಬೇಡ, ಲೇಟ್ ಆಗ್ತಾಯಿದೆ, ನೀವು ಯಾಕೆ ಮಾಡ್ತಾಯಿಲ್ಲ ಅಂತೇಳಿ ಇವರು ಸ್ವಲ್ಪ ಕೇಳಲಿಕ್ಕೆ ಹೋದಾಗ ನೀವು ನಿಮ್ಮ ಪೇಷಂಟ್ ತೊಗೊಂಡು ಹೋಗ್ರಿ ಅಂಥೇಳಿ ರಾತ್ರಿ 12ಕ್ಕೆ ಏನಪ್ಪ ಅಂತಂದ್ರೆ 12:30ವರೆಗೆ ಹುಮನಾಬಾದ್ ಪೊಲೀಸ್ ಠಾಣೆಯ ಒಂದು 4 ಪೇದೆಗಳನ್ನು ಮತ್ತು ಇಬ್ಬರು ಮಹಿಳಾ ಪೇದೆಯನ್ನು ಕರೆಸಿ ಇವರನ್ನು ಹಾಸ್ಪಿಟಲಿಂದ ಹೊರದಬ್ತಾರೆ. 4 ದಿನ ಒಂದೊಂದು ಅಂತ ಇಂಜೆಕ್ಷನ್ ಕೊಟ್ಟಾರ್ರಿ. 3 ದಿನ ಹೋಗಿರು, 4ನೇ ದಿನಕ್ಕೆ ಬಂದ್ರೆ ಹೋದವ್ರ 11 ಗಂಟೆಗೆ ಇಂಜೆಕ್ಷನ್ ಮಾಡ್ಕೊಂಡು ಮನೆಗೆ ಬಂದು ನನಗೆ ಹಂಗೆ ಆಗ್ಲತ್ತ ಅಂತ ಮೂಡಿಬಿಟ್ಟು ಮತ್ತೆ ಕಡೆ ಹುಮ್ಮಸ್ ತಂದೆವು ರಾತ್ರಿ 6 ಅಲ್ಲೊಂದು 3 ಗಂಟೆ 5 ಗಂಟೆ ಕೂಡಿಸ್ಕೊಂಡು ರೀ ಅವ್ರು. ಯಾರು ಡಾಕ್ಟರ್ ಯಾರು ಎಲ್ಲಿ ಎತ್ತಾರೆ ಅಲ್ಲೇ ಕನ್ಕಡ್ದಾಗ ಅವ್ರು ಹಾಸ್ಪಿಟ್ಲ್ ಹಾಂ ರೀ ಪ್ರಾಥಮಿಕ ಹಾಸ್ಪಿಟ್ಲ, ಇದು ಗೌರ್ಮೆಂಟ್ ಹಾಸ್ಪಿಟಲ್ ಪ್ರಾಥಮಿಕ. ಅವರು ಅಲ್ಲಿ ನಿರ್ಲಕ್ಷ್ಯ ಮಾಡಿದ ಡಾಕ್ಟರ್ ನಿರ್ಲಕ್ಷ್ಯ ಮಾಡಿದ, ಡಾಕ್ಟರ್ ಕೇರ್ಲೆಸ್ ಮಾಡಿದ, ಸಿಸ್ಟರ್ ಮಾಡ್ಯಾರ. ಸಿಸ್ಟರು ಡಾಕ್ಟ್ರು ಯಾರು? ಸಿಸ್ಟರ್ ಡಾಕ್ಟರ್ ಪ್ರೆಸೆಂಟ್ ಇಲ್ಲ ಸರ್, ಆನ್ ಡ್ಯೂಟಿಗೆ ಡಾಕ್ಟ್ರೇ ಇಲ್ಲಿ ಏನು ಮಾಡ್ತಾರೆ?